ಲಾ ಆಫ್ ಅಟ್ರಾಕ್ಷನ್ನ 6ನೇ ಸ್ತಂಭ ಸಿಂಕ್ರೋನಾಸಿಟೀಸ್ ಅಂದರೆ ಸಂಯೋಗ. ನಾನು ನಿಮಗೆ ನಿಜವಾಗ್ಲೂ ನಡೆದಿರೋ ಸ್ಟೋರಿ ಹೇಳ್ತೀನಿ. ಶಾಲಿನಿ ಅನ್ನೋ ಹುಡುಗಿ ಇದ್ದರು. ಅವ್ರ ಕನಸೇನಪ್ಪ ಆಗಿತ್ತು ಅಂದರೆ ವಿದೇಶದಲ್ಲಿ ಹೋಗಿ ಓದೋದಾಗಿತ್ತು. ಅವ್ರಿಗೆ ಅರ್ಥನೇ ಆಗ್ತಿರಲಿಲ್ಲ ಪ್ರಾರಂಭದಲ್ಲಿ ಹೇಗೆ ಮಾಡೋದು ಅಂತ. ಶಾಲಿನಿ ವಿಜುವಲೈಸೇಷನ್ ಮಾಡಿದ್ರು, ಗ್ರ್ಯಾಟಿಟ್ಯೂಡ್ ಹೇಳಿದ್ರು, ಸಣ್ಣ ಸಣ್ಣ ಇನ್ಸ್ಪೈರ್ಡ್ ಆ್ಯಕ್ಷನ್ ಕೂಡ ತಗೊಂಡ್ರು. ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ನಡೀತು. ಒಂದು ದಿನ ಕಾಫಿ ಶಾಪ್ನಲ್ಲಿ ಕೂತ್ಕೊಂಡಿದ್ರು. ಅವರ ಪಕ್ಕದಲ್ಲಿದ್ದವರೊಬ್ಬರು ವಿದೇಶದ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದರು. ಆಸೆ ನಂಬಿಕೆಯಿಂದ ಅವರ ಹತ್ರ ಮಾತಾಡಿದ್ರು. ಅಲ್ಲಿಂದನೇ ಅವ್ರಿಗೆ ಬೇಕಾಗಿದ್ದ ಇನ್ಫಾರ್ಮೇಷನ್ ಎಲ್ಲ ಸಿಕ್ಬಿಡ್ತು. ಶಾಲಿನಿ ಜೀವನ ಬದಲಾಗೋ ಅಂಥದ್ದು ಕೆಲವೇ ತಿಂಗಳುಗಳಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಕ್ಬಿಡ್ತು. ಶಾಲಿನಿ ತನ್ನ ಕನಸನ್ನು ಜೀವಿಸೋಕೋದ್ರು. ಶಾಲಿನಿ ಅನುಭವ ಮಾಡಿದ್ರು. ಶಾಲಿನಿ ಬ್ರಹ್ಮಾಂಡ ಸಂಕೇತ ಕಳಿಸುತ್ತೆ. ಕೇವಲ ನಾವುಗಳು ತೆರೆದ ಹೃದಯದಿಂದ ಕಂಡುಹಿಡಿಯೋದನ್ನು ಕಲಿಬೇಕು, ಸ್ವೀಕಾರ ಮಾಡಬೇಕು. ಇದರಿಂದ ನಾವು ಏನನ್ನು ಅರ್ಥ ಮಾಡ್ಕೊಳ್ತೀವಿ, ಸಂಯೋಗಗಳು ನಮಗೆ ಹೇಳುತ್ತೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಂತ. ನಿಧಾನವಾಗಿ ಇದೇ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಆದರೆ ಕಂಡೀಷನ್ಸ್ ಏನಪ್ಪ ಅಂದರೆ ನಿಮ್ಮ ಕಣ್ಣುಗಳು, ನಿಮ್ಮ ಹೃದಯ ಎರಡೂ ಓಪನ್ ಆಗಿ ಇಟ್ಕೋಬೇಕಾಗುತ್ತೆ. ಈ ಸಂಕೇತಗಳು ಮನುಷ್ಯನ ಮೂಲಕ ಕೊಡ್ಬೋದು. ಯಾವುದಾದ್ರೂ ಸಣ್ಣದಾದ ಒಂದು ಪದದಿಂದ ಕೊಡ್ಬೋದು, ಸನ್ನೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಮಾತುಕತೆ ಕೂಡ ಆಗಿರ್ಬೋದು. ಲಾ ಆಫ್ ಅಟ್ರಾಕ್ಷನ್ ಇನ್ನೂ ವೇಗವಾಗಿ ಕೆಲಸ ಮಾಡುತ್ತೆ ಯಾವಾಗ ನಾವುಗಳು ಈ ಸಿಂಕ್ರೋನಾಸಿಟಿಯನ್ನು ಕಂಡಿಡಿದು ಆ್ಯಕ್ಷನ್ ತಗೊಳ್ತೀವೋ ಆಗ. ಈ ಪಾಠನ ಅಭ್ಯಾಸ ನಿಮಗಿನ್ನೂ ಸುಲಭ. ಈ ದಿನ ನಿಮ್ಮ ಜೀವನದಲ್ಲಿ ನಡೆಯೋ ಸಣ್ಣ ಸಣ್ಣ ಸಂಯೋಗಗಳ ಮೇಲೆ ಗಮನ ಕೊಡಬೇಕಾಗುತ್ತೆ. ಬರೀರಿ, ಯಾವ ಸಂಕೇತ ನಿಮಗೆ ಸಿಕ್ಕಿದೆ, ನಿಮ್ಮ ಕನಸಿನ ಜೊತೆ ಹೊಂದಾಣಿಕೆ ಆಗ್ತಾ ಇರೋ ಸಂಕೇತಗಳು. ಈ ಅಭ್ಯಾಸ ನಿಮ್ಮ ಬ್ರಹ್ಮಾಂಡದ ಮಧ್ಯದ ಮಾತುಕತೆಯನ್ನು ಇನ್ನೂ ಆಳವಾಗಿಸುತ್ತೆ. 6ನೇ ಸ್ತಂಭ ಸಿಂಕ್ರೋನಾಸಿಟೀಸ್, ಸಂಯೋಗಗಳು. ಇದು ನಿಮಗೆ ತಿಳಿಸ್ಕೊಡುತ್ತೆ ಬ್ರಹ್ಮಾಂಡ ನಿಮ್ಮ ಜೊತೆ ಇಲ್ಲೇ ಇದೆ ಅಂತ. ಈ ಜರ್ನಿ ನಿಮಗಿಷ್ಟ ಆಗಿದ್ರೆ ಶೇರ್ ಮಾಡಿರಿ. ನೆನ್ಪಿಟ್ಕೊಳ್ರಿ, ನೀವು ಏನು ವಿಚಾರ ಮಾಡ್ತೀರೋ ಅದೇ ಆಗ್ತೀರಾ. ಇದಕ್ಕೋಸ್ಕರನೇ ಸುಂದರತೆಯನ್ನು ಥಿಂಕ್ ಮಾಡಿರಿ, ಸುಂದರತೆಯನ್ನೇ ಯೋಚನೆ ಮಾಡಿ ಅನುಭವಿಸ್ರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.